ಸೊ ಈಗ ನೀವು ನೋಡುತ್ತಿರುವುದು 9ನೇ ತರಗತಿಯ 5ನೇ ಪದ್ಯ, ಮನೆಗೆಲಸದ ಹೆಣ್ಣು ಮಗಳು, SG ಸಿದ್ದರಾಮಯ್ಯ ಇದರ ಲೇಖಕರು. ಸೊ ಇದೇನು, ಕುಡಿತಕ್ಕೆ ಬಲಿಯಾದ ವ್ಯಕ್ತಿ ಕುಟುಂಬದ ಸರ್ವನಾಶಕ್ಕೆ ಕಾರಣನಾಗುತ್ತಾನೆ. ಅವನ ಜೀವನವೆಲ್ಲ ಹಾಳಾಗುವುದು ಅಲ್ಲದೆ ಅವನ ಮಕ್ಕಳು ಮೊಮ್ಮಕ್ಕಳು ಜೀತ ಅಥವಾ ಸೇವೆ ಮಾಡಿಕೊಂಡು ಸಾಲದಲ್ಲಿ ಹುಟ್ಟಿ ಸಾಲದಲ್ಲಿಯೇ ಸಾಯುವರು. ಕುಡಿತದ ಆಸೆಯನ್ನು ತೀರಿಸಿಕೊಳ್ಳಲು ಮಕ್ಕಳನ್ನು ಕೆಲಸಕ್ಕಿಡುವರು. ಹೀಗೆ ಕುಡಿತದ ದುಶ್ಚಟಕ್ಕೆ ಬಿದ್ದ ವ್ಯಕ್ತಿಯೊಬ್ಬನ ಮಗಳ ದುಸ್ಥಿತಿಯ ಚಿತ್ರಣ ಈ ಕವನದ ವಸ್ತು. ಸೊ ಮನೆಗೆಲಸದ ಹೆಣ್ಣು ಮಗಳು ಕವಿತೆಯು ನಮ್ಮ ಸಮಾಜದ ಅವ್ಯವಸ್ಥೆಯನ್ನು, ಹೆಣ್ಣು ಮಕ್ಕಳ ದಾರುಣ ಅಸಹಾಯಕ ಸ್ಥಿತಿಯನ್ನು ತೆರೆದಿಡುತ್ತದೆ ಹಾಗೂ ಹೆಣ್ಣು ಮಕ್ಕಳ ಶಿಕ್ಷಣದ ಹಕ್ಕನ್ನು ಪ್ರತಿಪಾದಿಸುತ್ತದೆ. ಸಮಾಜದ ಪ್ರತಿಯೊಂದು ಮಗು ಶಿಕ್ಷಣ ಪಡೆಯಬೇಕು ಎಂಬುದು ಕವನದ ಆಶಯವಾಗಿದೆ. ಈಗ ಕವನವನ್ನು ನೋಡುವ. ಕುಡುಕ ಅಪ್ಪ ಸಾಲ ಮಾಡಿ ನನ್ನ ಜೀತ ಕಿಟ್ಟನು, ಪಟ್ಟಣಕ್ಕೆ ಕರೆ ತಂದು ಮನೆ ಕೆಲಸಗೆ ಬಿಟ್ಟನು. ಕಸ ಮೊಸರೆ ತೊಳೆಯುತ್ತೀನಿ, ಬಟ್ಟೆ ಬರೆ ಒಗೆಯುತ್ತೀನಿ, ನೀರೊಲಾಡಿ ಕೈಯ ಸೆಳೆತು ಕಾಲು ಹೊಣ್ಣು ಮೈಯನೋ. ಯೂನಿಫಾರ್ಮ್ ಹುಡುಗನನ್ನು ಶಾಲೆಗೆಂದು ಬಿಡುತ್ತೀನಿ, ಶಾಲೆ ಮಕ್ಕಳನ್ನು ನೋಡಿ ಮೂಕಲಾಗಿ ನಿಲ್ಲುತ್ತೀನಿ. ಅವರಂತೆ ನಾನಿಲ್ಲ, ಅವರ ನಗು ನನ್ನಲ್ಲಿಲ್ಲ, ಅವರ ಪುಸ್ತಕ ಆ ಪುಸ್ತಕ ಆ ಸ್ಲೇಟು ಯಾಕೆ ನನಗೆ ಸಿಕ್ಕಲಿಲ್ಲ. ಹೆಣ್ಣೊಂದು ಕಲಿತಾರೆ ಶಾಲೆಯೊಂದು ತೆರೆದಂತೆ, ಮನೆಯ ಮೊದಲ ಪಾಠಶಾಲೆ, ತಾಯಿ ಮೊದಲ ಗುರು. ಮಕ್ಕಳೇ ದೇವರೆಂದು ಹೇಳುತ್ತಾರೆ ದೊಡ್ಡವರು, ನಾವು ಮಕ್ಕಳಲ್ಲವೇ, ನಮಗೆ ಹಕ್ಕು ಇಲ್ಲವೇ. ಸೊ ಇದು ಇಲ್ಲಿ ನೋಡ್ಬೋದು, ಇದು ಕವನ. ಇದು ಕೃತಿಕಾರ ಪರಿಚಯ SG ಸಿದ್ದರಾಮಯ್ಯನವರ ಚಿತ್ರ ಕೂಡ ಇದೆ ನೋಡಿ ಇಲ್ಲಿ. ಸೊ ಇದನ್ನು, ಈ ಪ್ರಸ್ತುತ ಕವನವನ್ನು ಉರಿಯುವ ಬತ್ತಿ ತೈಲ ಎಂಬ ಕವನ ಸಂಕಲನದಿಂದ ಆರಿಸಲಾಗಿದೆ. ಸೊ ಇಲ್ಲಿ ಪದಗಳ ಅರ್ಥ ಮತ್ತು ಪ್ರಶ್ನೆಗಳಿವೆ, ಭಾಷಾಭ್ಯಾಸ ಮತ್ತೆ ಆ ಪಟ್ಟಿಯನ್ನು ಬಾ ಪಟ್ಟಿಯೊಂದಿಗೆ ಹೊಂದಿಸಿ ಬರೆಯಿರಿ ಕೂಡ ಇದೆ. ತತ್ಸಮ ತದ್ಭವಗಳನ್ನು ಬರೆಯಿರಿ, ವಿಭಕ್ತಿ ಪ್ರತ್ಯಯಗಳನ್ನು ಗುರುತಿಸಿ, ಪದಗಳ ವಿರೋಧಾರ್ಥಕ ಬರೆಯಿರಿ, ಚಟುವಟಿಕೆಗಳು ಇಷ್ಟಿವೆ. ಸೊ ಧನ್ಯವಾದಗಳು ವಿಡಿಯೋ ನೋಡಿದ್ದಕ್ಕೆ. ಇನ್ನು ನಮ್ಮ ಮುಂದಿನ ಪಾಠದಲ್ಲಿ